ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸ್ವರ್ಣ. ಇವತ್ತು ನೀವು ತುಂಬ ದಿನದಿಂದ ನನ್ನ ತುಂಬ ರಿಕ್ವೆಸ್ಟ್ ಮಾಡ್ತಿದ್ದಂಥ ವಿಡಿಯೋ ಡೆಮೋ ಕೊಡೋದು ಹೇಗೆ ಅಂತ ಕೇಳಿದ್ರಿ ತುಂಬ ಜನ. ಸೊ ಅದಕ್ಕೋಸ್ಕರ ನಾನು ಅಷ್ಟು ದಿನದಿಂದ ತುಂಬ ಏನೇನೋ ಪ್ರಿಪ್ರೇಷನನ್ನು ಮಾಡಿಕೊಂಡೆ, ಯಾವ ಥರ ನಿಮಗೆ ಈ ವಿಡಿಯೋನ ರೀಚ್ ಮಾಡಿಸೋದು ಅಂತ. ಸೊ ಫೈನಲಿ ಇವತ್ತು ರೆಡಿಯಾಗಿದ್ದೀನಿ. ನಿಮಗೆ ಒಂದು ಡೆಮೋ ಆ್ಯಸ್ ಅ ಸ್ಕೂಲ್ ಟೀಚರ್ ಆಗಿ ಡೆಮೋನ ಕೊಡೋದು ಹೇಗೆ ಅಂತ ನನಗೆ ಗೊತ್ತಿರುವಂಥ ಕೆಲವೊಂದಷ್ಟು ಟಿಪ್ಸ್ನ ಹೇಳ್ತೀನಿ ಅಷ್ಟೇ ನಾನು. ಸೊ ನಾನು 2 ಪ್ರೈವೇಟ್ ಸ್ಕೂಲಲ್ಲಿ ವರ್ಕ್ ಮಾಡಿರೋದ್ರಿಂದ ನಾನು ಅಲ್ಲಿ ಹೇಗೆ ಡೆಮೋ ಕೊಟ್ಟೆ ಆ್ಯಂಡ್ ಡೆಮೋ ಕೊಡುವಾಗ ಏನೇನೆಲ್ಲ ರೂಲ್ಸನ್ನು ನೀವು ಫಾಲೋ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಫಸ್ಟ್ ಆಫ್ ಆಲ್ ನಮಗೆ ಬರೋ ಡೌಟ್ ಏನು ಅಂತಂದರೆ, ಟೀಚರ್ ಆಗಬೇಕು ಅಂದರೆ ಟ್ರೈನಿಂಗ್ ಕೋರ್ಸೇ ಮಾಡಿರಬೇಕಾ, ನಂದು DED ಆಗಿಲ್ಲ ಅಥವಾ ನಾನು BEd ಆಗಿಲ್ಲ, ನಾನು ಟೀಚರ್ ಆಗ್ಬೋದಾ ಅಂತ ತುಂಬ ಜನ ರೆಗ್ಯುಲರ್ ಆಗಿ ನನಗೆ ಕಮೆಂಟ್ ಮಾಡ್ತಾ ಇರ್ತೀರಾ. ಡೆಫಿನೆಟ್ಲಿ ಆಗ್ಬೋದು. ಟೀಚರ್ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ನೀವು DEd ಮಾಡಿರಬೇಕು, BEd ಮಾಡಿರಬೇಕು ಈ ಥರ ಸದ್ಯಕ್ಕೆ ಯಾವುದೇ ಪ್ರೈವೇಟ್ ಸ್ಕೂಲಲ್ಲಿ ಅಷ್ಟೊಂದೆಲ್ಲ ಟ್ರೈನಿಂಗ್ ಕೋರ್ಸನ್ನು ಎಕ್ಸ್ಪೆಕ್ಟ್ ಮಾಡಲ್ಲ. ಫಸ್ಟ್ ಆಫ್ ಆಲ್ ಅವರು ಎಕ್ಸ್ಪೆಕ್ಟ್ ಮಾಡೋದೇನು ಅಂತಂದರೆ ನಿಮ್ಮ ಪ್ರೆಸೆಂಟೇಷನ್ ಸ್ಕಿಲ್ ಹೇಗಿದೆ, ಹಾಗೆಯೇ ಸಬ್ಜೆಕ್ಟ್ಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ನಾಲೆಡ್ಜ್ ಹೇಗಿದೆ ಅನ್ನೋದನ್ನು ಚೆಕ್ ಮಾಡ್ತಾರೆ. ಸೊ ಹಾಗಾಗಿ ನೀವೇನಾದರೂ ಟ್ರೈನಿಂಗ್ ಕೋರ್ಸ್ ಮಾಡಿಲ್ಲ ಅಂತಂದ್ರೂ ಈಸಿಯಾಗಿ, ಎಸ್ಪೆಷಲಿ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಟೀಚರ್ಗಳಾಗ್ಬೋದು, ಅದಕ್ಕೆ ಟ್ರೈನಿಂಗ್ ಕೋರ್ಸೇ ಆಗಿರಬೇಕು ಅನ್ನೋ ರೂಲ್ಸ್ ಏನೂ ಇಲ್ಲ. ಇದು ಫಸ್ಟ್ ಕ್ವೆಶನ್. ಸೆಕೆಂಡ್ ಕ್ವೆಶನ್ ಏನು ಅಂತಂದರೆ, ಕನ್ನಡ ಮೀಡಿಯಮಲ್ಲಿ ಓದಿದ್ದೀವಿ ನಾವು, ಇಂಗ್ಲೀಷ್ ಸ್ಕೂಲಲ್ಲಿ ಹೋಗಿ ಟೀಚ್ ಮಾಡೋದಕ್ಕಾಗತ್ತಾ ಅಂತ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಾನು ಸಹ ಕನ್ನಡ ಮೀಡಿಯಂ ಸ್ಕೂಲಲ್ಲೇ 1 to PU ತನಕ ಕನ್ನಡ ಮೀಡಿಯಂ ಸ್ಕೂಲಲ್ಲೇ ಓದಿದ್ದು. ನಾನು ಗೌರ್ನಮೆಂಟ್ ಸ್ಕೂಲಲ್ಲಿ ಓದಿದ್ದು. ನಾನು ಇಂಗ್ಲೀಷ್ ಸ್ಕೂಲಲ್ಲೂ ಸಹ ವರ್ಕ್ ಮಾಡಿದ್ದೀನಿ, ICSE ಸಿಲೆಬಸ್ನ ಟೀಚ್ ಮಾಡಿದ್ದೀನಿ. ಹೇಗಾಗುತ್ತೆ ಅಂದರೆ, ಸ್ಟಾರ್ಟಿಂಗ್ ಆಫ್ ಕೋರ್ಸ್ ಭಯ ಆಗುತ್ತೆ. ಯಾಕಂತಂದರೆ ನಾವು ರೆಗ್ಯುಲರ್ ಆಗಿ ಎಲ್ಲೂ ಸಹ ಇಂಗ್ಲೀಷ್ನ ಯೂಸ್ ಮಾಡಿರಲ್ಲ. ಫಸ್ಟ್ ಆಫ್ ಆಲ್ ಒಂದು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗೆ ಹೋಗ್ತೀವಿ, ಅದರಲ್ಲೂ ಈಗ ICSE CBSE ಸ್ಕೂಲ್ಸ್ ಜಾಸ್ತಿ ಇರುತ್ತೆ. ಜೊತೆಗೆ ಅಲ್ಲಿ ಟೀಚರ್ಸ್ಗಳಿಗೆ ಡಿಮ್ಯಾಂಡು ಇರುತ್ತೆ. ಹಾಗೆಯೇ ಅವರು ನಮ್ಮಿಂದ ಫ್ಲೂಯೆನ್ಸಿನೂ ಸಹ ಎಕ್ಸ್ಪೆಕ್ಟ್ ಮಾಡ್ತಾರೆ. ಹಾಗಾಗಿ ನಮಗೆ ಬರೋ ಡೌಟ್ ಏನು ಅಂದರೆ, ನಾವು ಇಂಗ್ಲೀಷೇ ಯೂಸ್ ಮಾಡಿರಲ್ಲ, ಹೇಗೆ ಮಾತಾಡ್ತೀವಿ, ಅಲ್ಲೋಗಿ ನಾವು ಸರ್ವೈವ್ ಆಗೋಕ್ಕಾಗುತ್ತಾ ಅನ್ನೋ ಭಯ ಡೆಫಿನೆಟ್ ಆಗಿರುತ್ತೆ. ಸೊ ಆ ಥರ ಭಯ ಏನು ಇಟ್ಕೋಬೇಡಿ. ನಾವು ಲೋಕಲ್ ಸ್ಕೂಲಲ್ಲೇ ಹೋಗೋದ್ರಿಂದ ಅಲ್ಲಿ ಇರೋರು ಸಹ ನಮ್ಮ ಕನ್ನಡದವರೇ ಆಗಿರ್ತಾರೆ. ಸ್ಟಾರ್ಟಿಂಗ್ ಆಫ್ ಕೋರ್ಸ್ ಭಯ ಇರುತ್ತೆ. ಆದರೆ ಡೆಮೋನಲ್ಲಿ ಮೊದಲು ನಿಮ್ಮ ಪ್ರೆಸೆಂಟೇಷನ್, ನಾನು ಆಗಲೇ ಹೇಳಿದಾಗೆ ಸಬ್ಜೆಕ್ಟ್ ಬಗ್ಗೆ ನಿಮ್ಮ ನಾಲೆಡ್ಜ್ ಮತ್ತು ನಿಮ್ಮ ಕಾನ್ಫಿಡೆನ್ಸನ್ನು ಚೆಕ್ ಮಾಡ್ತಾರೆ ಹೊರತು ಫ್ಲೂಯೆನ್ಸಿನ ನೋಡೋದು ಸ್ವಲ್ಪ ಮಟ್ಟಿಗೆ ಕಡಿಮೆ. ಯಾಕಂದರೆ ಯಾರಿಗೂ ಸ್ಟಾರ್ಟಿಂಗೇ 100% ಕರೆಕ್ಟಾಗಿ ಮಾತಾಡೋದಕ್ಕೆ ಸಾಧ್ಯ ಇಲ್ಲ. ಈವನ್ ಈಗಲೂ ನಮಗೂ ತುಂಬ ಜನಕ್ಕೆ, ಯಾರ್ಯಾರು ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ ವರ್ಕ್ ಮಾಡ್ತಿರ್ತಾರೆ ಅವ್ರಿಗೂ ಸಹ ಕೆಲವೊಂದಷ್ಟು ಪ್ರಾಬ್ಲಮ್ಸ್ ಇವಾಗಲೂ ಆಗ್ತಾ ಇರುತ್ತೆ ಕಾನ್ವರ್ಜೇಷನಲ್ಲಿ. ಹಾಗಾಗಿ ಇಂಗ್ಲೀಷ್ ಗೊತ್ತಿಲ್ಲ, ನಾವು ಹೇಗೆ ಹೋಗಿ ಟೀಚ್ ಮಾಡೋದು, ಆ ಭಯನ ತೆಗೆದಿಟ್ಬಿಡಿ, ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೋಬೇಡಿ. ಸೊ ಇದು ನಿಮಗೆ ಇದ್ದಂಥ ಡೌಟ್ ಟೀಚರ್ ಆಗಿ ಹೋಗೋದಕ್ಕೆ. ಮೊದಲನೇದಾಗಿ ಟ್ರೈನಿಂಗ್ ಕೋರ್ಸ್ ಆಗಿಲ್ಲ, ಎರಡನೇದಾಗಿ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆದರೆ ಏನು ಮಾಡೋದು ಅಂತ. ಸೊ ಈ 2 ಪ್ರಾಬ್ಲಮ್ ನಾನು ಆಗಲೇ ಹೇಳಿದಾಗೆ ಈ ಥರ ಸಾಲ್ವ್ ಮಾಡ್ಕೋಬೋದು. ಟ್ರೈನಿಂಗ್ ಕೋರ್ಸ್ನ ಅವಶ್ಯಕತೆ ಇಲ್ಲ. ಆ್ಯಂಡ್ ಇಂಗ್ಲೀಷು ನೀವು ಆದಷ್ಟು ಡೆಮೋ ಕೊಡುವಾಗ ಮಕ್ಕಳನ್ನ ಮ್ಯಾನೇಜ್ ಮಾಡೋ ಅಷ್ಟಾದರೂ ನಿಮಗೆ ಗೊತ್ತಿರುತ್ತೆ. ಒಂದು ಟೀಚರ್ ಆಗಿ ನೀವು ವರ್ಕ್ ಮಾಡೋದಕ್ಕೆ ಹೋಗ್ತೀನಿ ಅಂದರೆ ಡೆಫಿನೆಟ್ ಆಗಿ ನಿಮಗೆ ಮಕ್ಕಳನ್ನ ಮ್ಯಾನೇಜ್ ಮಾಡೋ ಅಷ್ಟು ಇಂಗ್ಲೀಷ್ ಗೊತ್ತೇ ಇರುತ್ತೆ. ಜೊತೆಗೆ ಏನಾದರೂ ನೀವು ಅಮ್ಮಂದ್ರಾಗಿದ್ದರೆ ನಿಮ್ಮ ಮಕ್ಕಳಿಗೆ ಕಲಿಸಿ ಅಭ್ಯಾಸ ಇರೋದ್ರಿಂದ ನಿಮ್ಗೆ ಇನ್ನೂ ಕಷ್ಟ ಆಗಲ್ಲ ಟೀಚ್ ಮಾಡೋದಕ್ಕೆ. ತುಂಬ ಈಸಿಯಾಗಿ ಮಕ್ಕಳನ್ನ ಅಟ್ರ್ಯಾಕ್ಟ್ ಮಾಡ್ಬೋದು. ಇದಿಷ್ಟು ಸಹ ನೀವು ಇಂಟರ್ವ್ಯೂಗೆ ಹೋಗುವಾಗ ನಿಮ್ಮ ಮನಸ್ಸಲ್ಲಿ ಕಾನ್ಫಿಡೆನ್ಸ್ ಬೆಳೆಸ್ಕೊಳ್ಳೋದಕ್ಕೆ ಬೇಕಾಗಿರುವಂಥ ಮೇನ್ ಥಿಂಗ್ಸ್. ಇನ್ನು ನೆಕ್ಸ್ಟ್ ಏನು ಅಂತಂದರೆ, ಡೆಮೋ ಕೊಡೋದಕ್ಕೆ ಹೇಗೆ ಹೋಗಬೇಕು. ನಾವು ಸೆಲೆಕ್ಟ್ ಆದಮೇಲೆ ಸ್ಕೂಲಿಗೆ ನಮಗೆ ಬೇಕಾದ ಥರದ ಬಟ್ಟೆ ಹಾಕೊಂಡು ಹೋಗ್ತೀವಿ, ನಮಗೆ ಬೇಕಾದ ಥರ ಆಕ್ಸೆಸರೀಸ್ ಎಲ್ಲ ಯೂಸ್ ಮಾಡ್ತೀವಿ. ಆದರೆ ಅಟ್ಲೀಸ್ಟ್ ಡೆಮೋ ಕೊಡುವಾಗ ಒಂದು ಟೀಚರ್ ಅಂದರೆ ಅವ್ರಿಗೆ ಈ ಥರನೇ ರೆಡಿ ಆಗಬೇಕು, ಹೀಗೆ ಇರಬೇಕು ಅಂತ ಒಂದಷ್ಟು ಸಿಂಪಲ್ ರೂಲ್ಸ್ ಇರುತ್ತೆ. ನಾವೆಲ್ಲ ನೋಡಿದಾಗೆ ಎಲ್ಲ ಕಡೆನೂ ಡಿಫ್ರೆಂಟ್ ಡ್ರೆಸ್ ಎಲ್ಲ ಹಾಕೊಂಡು ಬರ್ತಾರೆ, ಆಫೀಸಲ್ಲಿ ಇರ್ಬೋದು, ಬೇರೆ ಕಡೆ ಎಲ್ಲ ನೋಡಿದಾಗ. ಬಟ್ ಟೀಚರ್ಗಳಿಗೆ ಮಾತ್ರ ಯಾವಾಗಲೂ ಸ್ಯಾರಿನ ಪ್ರಿಫರ್ ಮಾಡ್ತಾರೆ. ಯಾಕಂತಂದರೆ ಮಕ್ಕಳು ತನ್ನ ಟೀಚರ್ನ ನೋಡಿ ಕಲಿಯೋದು ಜಾಸ್ತಿ, ಅದಕ್ಕೋಸ್ಕರ. ಹಾಗಾಗಿ ನೀವು ಹಾಕೊಂಡು ಹೋಗೋ ಬಟ್ಟೆ ತುಂಬ ಗ್ರ್ಯಾಂಡ್ ಆಗಿ ಮಿರ ಅಂತ ಹೋಗ್ದೇನೆ ಡೀಸೆಂಟ್ ಆಗಿ ಡಿಗ್ನಿಫೈಡ್ ಆಗಿ ನೋಡಿದ ತಕ್ಷಣ ಮ್ಯಾನೇಜ್ಮೆಂಟ್ ಓಕೆ ಇವ್ರು ಫಿಟ್ ಆಗಿದ್ದಾರೆ ಜಾಬ್ಗೆ ಅನ್ನೋ ಥರ ಫೀಲ್ ಬರಬೇಕು. ಆ ಥರದ ಔಟ್ಫಿಟ್ ತುಂಬಾ ಮುಖ್ಯ ಆಗುತ್ತೆ. ಸೊ ಔಟ್ಫಿಟ್ ಎಲ್ಲ ನೋಡ್ಕೊಂಡು ಹೋಗ್ಬೇಕಾ ನಾವು ಅಂತ ನೀವು ಕೇಳ್ಬೋದು. ಡೆಫಿನೆಟ್ ಆಗಿ ನೋಡ್ಕೋಬೇಕು. ಔಟ್ಫಿಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ.
ಆಗುತ್ತೆ. ಯಾಕಂದರೆ ಮಕ್ಕಳು ನಮ್ಮನ್ನೇ ನೋಡಿ ಫಾಲೋ ಮಾಡೋದು. ಡೆಮೋ ಅಂತ ಮಾತ್ರ ಅಲ್ಲ, ನೀವು ಸ್ಕೂಲ್ಗೆ ಜಾಯ್ನ್ ಆದಮೇಲೂ ಅಷ್ಟೇನೆ ನಿಮ್ಮ ಔಟ್ಫಿಟ್ ಹೇಗಿರುತ್ತೋ ಮಕ್ಕಳು ನಿಮ್ಮನ್ನು ಆ ದೃಷ್ಟಿನಲ್ಲೇ ನೋಡ್ತಾರೆ. ಸೊ ಹಾಗಾಗಿ ಇದು ಸ್ವಲ್ಪ ಕಾಮಿಡಿ ಅಂತ ಅನಿಸ್ಬೋದು ಅಥವಾ ಸಿಲ್ಲಿ ಅಂತ ಅನ್ನಿಸ್ಬೋದು, ಬಟ್ ನಿಜ ಇದು. ನಮ್ಮ ಔಟ್ಫಿಟ್ ನಮ್ಮನ್ನು ಮಕ್ಕಳು ಯಾವ ದೃಷ್ಟಿನಲ್ಲಿ ನೋಡಬೇಕಂತ ಅವರನ್ನೇ ಡಿಸೈಡ್ ಮಾಡಿಬಿಡ್ತಾರೆ. ಹಾಗಾಗಿ ಆದಷ್ಟು ಸ್ವಲ್ಪ ನೀಟಾಗಿ ಡಿಗ್ನಿಫೈಡ್ ಆಗಿ ರೆಡಿ ಆಗೋದು ಇಂಪಾರ್ಟೆಂಟ್. ಇನ್ನು ಉಳಿದಂತೆ ಕೈಯಲ್ಲಿ ವಾಚ್ ಇರಬೇಕು, ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಹಾಗೆ ದೊಡ್ಡ ದೊಡ್ಡ ಏನದು ಜ್ಯುವೆಲ್ರೀಸ್ ಎಲ್ಲ ಹಾಕೊಂಡು ಹೋಗೋದು ಅದೆಲ್ಲ ಅಷ್ಟು ಚೆನ್ನಾಗಿರಲ್ಲ. ಸಿಂಪಲ್ ಆಗಿ ನೀಟಾಗಿ ನಿಮಗೆ ಕಂಫರ್ಟಬಲ್ ಅನ್ನೋ ಥರ ಇಯರಿಂಗ್ಸ್ ಇರ್ಬೋದು, ಚೈನ್ಸ್ ಇರ್ಬೋದು, ಬ್ಯಾಂಗಲ್ಸ್ ಇರ್ಬೋದು. ಒಬ್ರು ಇಲ್ಲಿಂದ ಇಲ್ಲಿ ತನಕ ಬ್ಯಾಂಗಲ್ಸ್ ಎಲ್ಲ ಹಾಕೋತಾರೆ. ಸೊ ನೀವು ಬರೆಯುವಾಗ ಮಾಡುವಾಗ ಅದೇನಾದರೂ ಸೌಂಡ್ ಆದರೆ ಆಟೋಮೆಟಿಕಲಿ ಮಕ್ಕಳ ಕಾನ್ಸಂಟ್ರೇಷನ್ ಡೈವರ್ಟ್ ಆಗುತ್ತೆ. ಸೊ ಇದೆಲ್ಲನೂ ಸಹ ಔಟ್ಫಿಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ ಡೆಮೋ ಕೊಡೋದಕ್ಕೆ ಹೋಗುವಾಗ. ನಾನು ಪದೇ ಪದೇ ಡೆಮೋ ಅಂತ ಹೇಳ್ತಾ ಇದ್ದೀನಿ. ರೀಸನ್ ಏನು ಅಂದರೆ ಡೆಮೋ ಕೊಡೋದು ಹೇಗೆ ಅಂತ ನೀವು ಕೇಳಿದ್ರಿಂದ ಇದಿಷ್ಟು ಅಂಶಗಳನ್ನು ನೀವು ಗಮನದಲ್ಲಿ ಇಟ್ಕೋಬೇಕು. ಆಯಿತಾ? ಔಟ್ಫಿಟ್ ಮತ್ತು ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್. ಇಫ್ ಆಲ್ ನೀವು ಸ್ಕೂಲ್ಗೆ ಎಂಟರ್ ಆದ ತಕ್ಷಣವೇ ನಿಮ್ಮ ಕಾಂಬಿನೇಷನ್, ನಿಮ್ಮ ರೆಸ್ಯೂಮ್ ಎಲ್ಲ ಚೆಕ್ ಮಾಡಿದ್ಮೇಲೆ ಡಿಸೈಡ್ ಆಗುತ್ತೆ ಓಕೆ ಇಂಥ ಸಬ್ಜೆಕ್ಟ್ನ ನೀವು ಟೀಚ್ ಮಾಡ್ತೀರಾ ಅಂತ. ನಿಮಗೆ ಯಾವ ಸಬ್ಜೆಕ್ಟಲ್ಲಿ ಹೋಲ್ಡ್ ಇದೆ ಆ ಸಬ್ಜೆಕ್ಟ್ಗೆ ಅದಕ್ಕೆ ಸಂಬಂಧಪಟ್ಟಾಗೆ ಟೆಕ್ಸ್ಟ್ ಬುಕ್ಸ್ನ ಕೊಡ್ತಾರೆ. ಟೆಕ್ಸ್ಟ್ ಬುಕ್ಸಲ್ಲಿ ನಿಮಗೆ ಬೇಕಾದಂಥ ಯಾವುದೇ ಲೆಸನ್ನ ಬೇಕಿದ್ರೂ ನೀವು ಚೂಸ್ ಮಾಡ್ಬೋದು. ಈ ಚೂಸ್ ಮಾಡುವಾಗ ನೀವು ಗಮನಿಸಬೇಕಾಗಿರೋ ಅಂಶ ಏನು ಅಂದರೆ ಆದಷ್ಟು ಜನರಲ್ ಆಗಿರೋ ಅಂಥ ಒಂದು ಟಾಪಿಕನ್ನು ಸೆಲೆಕ್ಟ್ ಮಾಡಬೇಕು. ಮಕ್ಕಳಿಗೆ ಪಾಠ ಮಾಡುವಾಗ ತುಂಬ ಡಿಫಿಕಲ್ಟ್ ಆಗಿರೋ ಟಾಪಿಕ್ ಇದನ್ನೆಲ್ಲ ನೀವು ಸೆಲೆಕ್ಟ್ ಮಾಡ್ಕೋತಾ ಹೋದರೆ ಮಕ್ಕಳ ಜೊತೆ ಇಂಟ್ರ್ಯಾಕ್ಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಆಲ್ರೆಡಿ ಮಕ್ಕಳ ನಾಲೆಡ್ಜಲ್ಲಿ ಇರೋ ಅಂಥ ಟಾಪಿಕನ್ನು ತಗೊಂಡ್ರೆ ನಿಮಗೆ ಟೀಚ್ ಮಾಡೋದಕ್ಕೆ ಈಸಿ ಆಗುತ್ತೆ, ಅಷ್ಟೊಂದು ಕಷ್ಟ ಆಗಲ್ಲ. ಹಾಗಾಗಿ ಟಾಪಿಕ್ನ ಸೆಲೆಕ್ಟ್ ಮಾಡುವಾಗ ಆದಷ್ಟು ಜನರಲ್ ಆಗಿ ಈಸಿ ಆಗಿರೋ ಟಾಪಿಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನು ಅಂತಂದರೆ ಕ್ಲಾಸ್ ರೂಮ್ಗೆ ಎಂಟರ್ ಆಗ್ತಾ ಇದ್ದಾಗೇನೆ ನಿಮ್ಮ ಫೇಸಲ್ಲಿ ಕಾನ್ಫಿಡೆನ್ಸ್ ಇರಬೇಕು, ಜೊತೆಗೆ ಮಕ್ಕಳ ಜೊತೆ ಇಂಟ್ರ್ಯಾಕ್ಟ್ ಮಾಡೋ ಮನಸ್ಥಿತಿ ಇರಬೇಕು. ಇದನ್ನು ಸಹ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಕೆಲವರು ಎಂಟರ್ ಆದ ತಕ್ಷಣ ತುಂಬ ನರ್ವಸ್ ಆಗಿಬಿಡ್ತೀವಿ. ರೀಸನ್ ಏನು ಅಂದರೆ ಮಕ್ಕಳಿರ್ತಾರೆ, ಜೊತೆಗೆ ಮ್ಯಾನೇಜ್ಮೆಂಟ್ ಅವರು ಕೂತಿರ್ತಾರೆ. ಮಿನಿಮಮ್ ಅಂದರೂ 4 ರಿಂದ 5 ಜನ ಮ್ಯಾನೇಜ್ಮೆಂಟ್ ಕಡೆಯಿಂದ ಡೆಮೋ ನೋಡೋದಕ್ಕೆ ಕೂತಿರ್ತಾರೆ. ಹಾಗಾಗಿ ಆಟೋಮೆಟಿಕಲಿ ನರ್ವಸ್ ಆಗ್ತೀವಿ. ಬಟ್ ಹಾಗಾಗಬಾರ್ದು ಅಂತಂದರೆ ಹಿಂದಿನ ದಿನವೇ ಒಂದು 3 days 4 days ಬ್ಯಾಕ್ ಅಂತ ನೀವು ಮಿರರ್ ಮುಂದೆ ನಿಂತ್ಕೊಂಡು ನಿಮ್ಮ ಮುಂದೆ ಒಂದಷ್ಟು ಜನ ಕೂತಿದ್ದಾರೆ ಅಂತ ಇಮ್ಯಾಜಿನ್ ಮಾಡಿಕೊಂಡು ಕ್ಲಾಸಸ್ನ ಮಾಡ್ತಾ ಹೋಗಬೇಕು. ಆವಾಗ ಮಾತ್ರ ನಿಮಗೆ ಫಿಯರ್ ಕಡಿಮೆ ಆಗೋದು. ಇಲ್ಲಾಂದರೆ ಭಯ ಅನ್ನೋದು ಜಾಸ್ತಿ ಆಗ್ತಾನೆ ಇರುತ್ತೆ. ಹಾಗಾಗಿ ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಎಷ್ಟೇ ಜನ ಕೂತಿದ್ರು ಪರವಾಗಿಲ್ಲ, ನೀವೇನು ಹೇಳ್ಕೊಡ್ಬೇಕು ಅಂತ ಬಂದಿದ್ದೀರೋ ಅದನ್ನು ಹೇಳ್ಕೊಡ್ಬೇಕು. ಅದಷ್ಟೇ ನಿಮ್ಮ ತಲೆಯಲ್ಲಿದ್ದರೆ ಬೆಟರು. ಸೊ ಎಂಟರ್ ಆದ ತಕ್ಷಣ ನಿಮ್ಮನ್ನ ಮಕ್ಕಳಿಗೆ ಇಂಟ್ರೊಡ್ಯೂಸ್ ಮಾಡ್ಕೋಬೇಕು. ಯಾಕಂದರೆ ಅಷ್ಟು ಜನ ಮಕ್ಕಳನ್ನ ನೀವು ಒಬ್ಬೊಬ್ಬರನ್ನೇ ಕೇಳೋದಕ್ಕಾಗಲ್ಲ. ಅದು ಡೆಮೋ ಕ್ಲಾಸ್ 40 minute ಟೈಮ್ ಇರುತ್ತೆ ನಿಮಗೆ. 40 minute ನೀವು ಒಂದು ಟಾಪಿಕನ್ನು ಅಟ್ಲೀಸ್ಟ್ ನೀವು ಎಷ್ಟು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಏನು ಕಾನ್ಸೆಪ್ಟ್ ಅವತ್ತು ಮಕ್ಕಳಿಗೆ ಕಲಿಸ್ಬೇಕಂತ ಅಂದ್ಕೊಂಡಿದ್ದೀರೋ ಅದಷ್ಟನ್ನು ಮೊದಲೇ ಮಾರ್ಕ್ ಮಾಡಿಕೊಂಡು ಅದಷ್ಟನ್ನೇ ಕಲಿಸೋದಕ್ಕೆ ಟ್ರೈ ಮಾಡಬೇಕೇ ಹೊರತು ಎಕ್ಸ್ಟ್ರಾ ಅಥವಾ ಕಡಿಮೆ ಮಾಡ್ಕೋತೀನಿ ಅಂತ ಮಾಡಬಾರ್ದು. ಸೊ ಹಾಗಾಗಿ ಪ್ರಿಪ್ರೇಷನ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಸೊ 40 minute ನಾನು ಎಷ್ಟು ಮಾಡಬಲ್ಲೆ, ಮಕ್ಕಳಿಗೆ ಎಷ್ಟು ತಲುಪಬಹುದು ಅನ್ನೋದನ್ನು ತಲೆಯಲ್ಲಿ ಇಟ್ಕೊಂಡು ಮಾಡಬೇಕಾಗತ್ತೆ. ಸೊ ಆಗಲೇ ಹೇಳಿದಾಗೆ ಕ್ಲಾಸ್ ರೂಮಿಗೆ ಎಂಟರ್ ಆಗಿ ನಿಮ್ಮನ್ನು ನೀವು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ. ಸಡನ್ನಾಗಿ ಕ್ಲಾಸನ್ನು ಸ್ಟಾರ್ಟ್ ಮಾಡೋದಕ್ಕೆ ಹೋಗಬೇಡಿ. ಫಸ್ಟು ಏನು ಮಾಡಬೇಕು ಅಂದರೆ ನೀವೇನಾದರೂ 1 to 6th ಆ ಲೆವೆಲ್ ಮಕ್ಕಳಿಗೆ ಟೀಚ್ ಮಾಡೋದಕ್ಕೆ ಹೋಗೋದಾದರೆ ಅಟ್ಲೀಸ್ಟ್ ಒಂದು ರೈಮ್ಸ್ ಅಥವಾ ಯಾವುದಾದ್ರೂ ಒಂದು ಶಾರ್ಟ್ ರೈಮ್ 1.5-2 ನಿಮಿಷಕ್ಕಾಗೋ ಅಷ್ಟು ಒಂದು ರೈಮ್ ಅಥವಾ ಸ್ಟೋರಿನ ರೆಡಿ ಮಾಡಿಕೊಂಡು ಮಕ್ಕಳ ಜೊತೆ ಅದನ್ನು ಹೇಳಬೇಕು, ಮಕ್ಕಳಿಗೆ ಹೇಳ್ಕೊಡ್ಬೇಕು. ಆಗ ಆಟೋಮೆಟಿಕ್ಕಾಗಿ ಚಿಕ್ಕ ಮಕ್ಕಳು ಇಂಪ್ರೆಸ್ ಆಗ್ತಾರೆ. ಸೊ ಟೀಚರ್ ನಮಗೇನೋ ಹೊಸದನ್ನು ಹೇಳ್ಕೊಡ್ತಾರೆ ಅಂತ ಅವರು ಕ್ಯೂರಿಯಾಸಿಟಿನ ತಮ್ಮಲ್ಲಿ ಬಿಲ್ಡ್ ಮಾಡ್ಕೋತಾರೆ. ಅದು ರೈಮ್ಸ್ ಅಥವಾ ಸ್ಟೋರಿ ಅಂದರೆ ಜನರಲ್ ಆಗಿ ಮಕ್ಕಳು ಯಾವಾಗಲೂ ಕೇಳಿದ್ದೋ ಅದನ್ನೇ ಮತ್ತೆ ಮಾಡೋದಕ್ಕೆ ಹೋಗಬೇಡಿ. ಸ್ವಲ್ಪ ಯೂನಿಕ್ ಆಗಿರುವಂಥದ್ದನ್ನು ಟ್ರೈ ಮಾಡಬೇಕು, ಮಕ್ಕಳಿಗೆ ಹೊಸದು ಅನ್ನಿಸ್ಬೇಕು. ಆಯಿತಾ? ಸೊ ಈ ಥರ ಮೊದಲು ಒಂದು ಆ್ಯಕ್ಟಿವಿಟಿ ಬೇಸ್ಡ್ ಆಗಿ ಮಾಡಬೇಕು ಮಕ್ಕಳನ್ನ ಅಟ್ರಾಕ್ಟಿವ್ ಮಾಡೋದಕ್ಕೆ. ನೆಕ್ಸ್ಟು ಸಡನ್ನಾಗಿ ಟಾಪಿಕ್ನ ಸ್ಟಾರ್ಟ್ ಮಾಡಿಬಿಡಬಾರ್ದು. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನೀವು ಏನು ಟಾಪಿಕ್ನ ಟೀಚ್ ಮಾಡಬೇಕಂತ ಅಂದ್ಕೊಂಡಿದ್ದೀರೋ ಆ ಟಾಪಿಕ್ ಬಗ್ಗೆ ಮಕ್ಕಳಿಗೆ ಎಷ್ಟರ ಮಟ್ಟಿಗೆ ಪ್ರೀ ನಾಲೆಡ್ಜ್ ಇದೆ ಅನ್ನೋದನ್ನು ಚೆಕ್ ಮಾಡಬೇಕು. ಇದು ನಮ್ಮ ಟ್ರೈನಿಂಗ್ ಕೋರ್ಸಲ್ಲಿ ನಮಗೆ ಹೇಳ್ಕೊಟ್ಟಿರುವಂಥದ್ದು. ಒಂದು ಟೀಚರ್ ಒಂದು ಕ್ಲಾಸ್ ರೂಮಲ್ಲಿ ಪಾಠ ಮಾಡ್ತಾನೆ ಅಂದರೆ 6 steps ಅವನು ಫಾಲೋ ಮಾಡಬೇಕು. ಮೊದಲನೇದಾಗಿ ಮಕ್ಕಳನ್ನು ಅಟ್ರ್ಯಾಕ್ಟ್ ಮಾಡಬೇಕು, ಅವ್ರಿಗೆ ಒಂದು ವಾರ್ಮ್ ಅಪ್ ಎಕ್ಸಸೈಸ್ ಥರ ರೈಮ್ಸ್ ಅಥವಾ ಸ್ಟೋರಿ ಹೇಳ್ಕೊಡ್ಬೇಕು. ನೆಕ್ಸ್ಟು ಏನು ಟಾಪಿಕ್ನ ನಾವು ಟೀಚ್ ಮಾಡಬೇಕು ಅಂತ
ಅಂದ್ಕೊಂಡಿದ್ದೀವೋ ಅದರ ಬಗ್ಗೆ ಮಕ್ಕಳಿಗೆ ಏನು ನಾಲೆಡ್ಜ್ ಇದೆ ಅನ್ನೋದನ್ನು ಚೆಕ್ ಮಾಡಬೇಕು. ನಮಗೆ ಹೇಳ್ಕೊಟ್ಟಿದ್ದು ಹೇಗೆಂದರೆ ಟ್ರೈನಿಂಗ್ ಕೋರ್ಸಲ್ಲಿ ಲೆಸನ್ ನೇಮ್ನ ನಾವು ಯಾವುದೇ ಕಾರಣಕ್ಕೂ ಹೇಳಬಾರ್ದು. ನಾವು ಕೇಳೋವಂಥ ಕ್ರಾಸ್ ಕ್ವಶನಿಂದ ಮಕ್ಕಳ ಬಾಯಲ್ಲೇ ನಾವು ಪಾಠ ಮಾಡ್ತಿರೋ ಲೆಸನ್ ನೇಮ್ ಬರಬೇಕು. ಸೊ ಆ ಥರದ ಒಂದು 3-4 ಕ್ವೆಶನನ್ನು ನೀವು ರೆಡಿ ಮಾಡ್ಕೋಬೇಕು. ಅದು ನಿಮ್ಮ ಕ್ರಿಯೇಟಿವಿಟಿಗೆ ಬಿಟ್ಟಿದ್ದು. ಸೊ ಹಾಗಾಗಿ ಮೊದಲು ರೈಮ್ಸ್ ಹೇಳ್ಕೊಟ್ರಿ, ಆನಂತರ ಮಕ್ಕಳ ನಾಲೆಡ್ಜನ್ನು ಪ್ರೀ ನಾಲೆಡ್ಜ್ ಚೆಕ್ ಮಾಡಿದ್ರಿ, ನೀವು ಯಾವ ಪಾಠ ಮಾಡಬೇಕು ಅಂತಿದ್ದೀರೋ ಅದ್ರ ಬಗ್ಗೆ. ಅದಾದಮೇಲೆ ಓಕೆ ನೀವು ಒಂದು 3-4 ಕ್ವೆಶನ್ ಕೇಳ್ತಾ ಇದ್ದಾಗೇನೆ ಲೆಸನ್ ನೇಮು ಮಕ್ಕಳ ಬಾಯಲ್ಲಿ ಬಂದ್ಬಿಡ್ತು. ಆವಾಗ ನೀವು ಟುಡೇ ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ಫ್ಯಾಮಿಲಿ ಅಂತ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿಗೆ ಒಂದು ಟೀಚಿಂಗಲ್ಲಿ ಒಂದು ಮೇನ್ ಪಾಯಿಂಟ್ಗೆ ನಾವು ಬರ್ತೀವಿ. ನೀವು ಕೇಳ್ಬೋದು, ಬೈ ಚಾನ್ಸ್ ನಾವು ಕೇಳೋ ಕ್ವೆಶನಲ್ಲಿ ಲೆಸನ್ ನೇಮ್ ಬಂದಿಲ್ಲ ಅಂದರೆ ಏನು ಮಾಡೋದು? ಪ್ರಾಬ್ಲಮ್ ಇಲ್ಲ, ರಿಲೇಟೆಡ್ ಆನ್ಸರ್ ಬಂದಾಗಲೇ ನೀವು ಲೆಸನನ್ನು ಸ್ಟಾರ್ಟ್ ಮಾಡ್ಬೋದು. 3-4 ಕ್ವೆಶನ್ನ ಕೇಳಬೇಕಷ್ಟೇನೆ. ಆ್ಯಂಡ್ ಪಾಠ ಮಾಡುವಾಗ ಮಕ್ಕಳನ್ನು ಎಲ್ಲರೂ ನೀವು ಗಮನಿಸಬೇಕು. ಯಾರೋ ಒಬ್ಬ ಚೆನ್ನಾಗಿ ಆನ್ಸರ್ ಮಾಡ್ತಿದ್ದಾನೆ ಅಂತ ಅವನ್ನೇ ನೋಡ್ತಾ ಇರೋದು, ಅಥವಾ ಯಾರೋ ಒಬ್ಬ ತುಂಬ ಗಲಾಟೆ ಮಾಡ್ತಿದ್ದಾನೆ, ಡಿಸ್ಟರ್ಬ್ ಮಾಡ್ತಿದ್ದಾನೆ, ಅಥವಾ ಲೆಸನ್ನೇ ಕೇಳಿಸ್ಕೋತಿಲ್ಲ ಅಂತ ಅವನ್ನೇ ನೋಡೋದು. ಹೀಗೆ ಮಾಡಬಾರ್ದು. ಕಂಪ್ಲೀಟಾಗಿ ನಿಮ್ಮ ಕಣ್ಣು ಎಲ್ಲ ಮಕ್ಕಳನ್ನು ಅಬ್ಸರ್ವ್ ಮಾಡ್ತಾ ಇರಬೇಕು. ಹಿಂದ್ಗಡೆ ಮ್ಯಾನೇಜ್ಮೆಂಟು ಕೂತಿರ್ತಾರೆ, ಆದರೆ ನೀವು ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ, ಆಯಿತಾ? ಸೊ ಈ ಥರ ಅಬ್ಸರ್ವ್ ಮಾಡಿಕೊಂಡು ನೀವು ಲೆಸನನ್ನು ಸ್ಟಾರ್ಟ್ ಮಾಡ್ತೀರಾ. ಲೆಸನ್ ಸ್ಟಾರ್ಟ್ ಮಾಡುವಾಗ ಲ್ಯಾಂಗ್ವೇಜನ್ನು ಟೀಚ್ ಮಾಡೋ ಹಾಗಿದ್ರೆ ಅದಕ್ಕೆ ರೀಡ್ ಮಾಡಬೇಕಾಗುತ್ತೆ ಕ್ಲಾಸ್ ರೂಮಲ್ಲಿ. ಎಲ್ಲದಕ್ಕೂ ಮನೆಯಲ್ಲೇ ನೀವು ಟೈಮ್ನ ಡಿವೈಡ್ ಮಾಡ್ಕೊಂಡಿರಬೇಕು, ಇಷ್ಟಿಷ್ಟೇ ಅಂತ. ಹಾಗಂತ ಪದೇ ವಾಚ್ ನೋಡೋದಲ್ಲ, ನಿಮಗೆ ಫಿಕ್ಸ್ ಆಗಿರಬೇಕು. ನಾವು ಒಂದು ಡೆಮೋ ಕೊಡೋದಕ್ಕೆ ಅಂದರೆ ಅಥವಾ ನಾವು ಟಿಪಿಗೆ ಹೋಗುವಾಗ ಮಿನಿಮಮ್ ಅಂದರೂ 5-6 ಸಾರಿ ಒಂದು ಲೆಸನನ್ನು ಪ್ರಾಕ್ಟೀಸ್ ಮಾಡ್ತಿದ್ವಿ. 40ಗೆ ಮುಗಿಯುತ್ತಾ, ಯಾಕಂದರೆ ಪ್ರಾಕ್ಟಿಕಲ್ ಎಕ್ಸಾಮಲ್ಲಿ ಪ್ರತಿಯೊಂದಕ್ಕೂ ಮಾರ್ಕ್ಸ್ ಇರ್ತಾಯಿತ್ತು. 40 ಮಿನಿಟಿಗೆ ಮುಗಿಯುತ್ತಾ, ಕರೆಕ್ಟಾಗಿ ಮುಗಿಯುತ್ತಾ ಅಂತ ಮೊದಲೇ ಡಿಸೈಡ್ ಮಾಡಿ ಪ್ರಾಕ್ಟೀಸ್ ಮಾಡಿ ಆನಂತರ ಟೀಚ್ ಮಾಡ್ತಿದ್ವಿ. ಹಾಗಾಗಿ ನೀವು ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಲೆಸನ್ನ ಮಾಡಬೇಕಾಗುತ್ತೆ. ಸೊ ಪೊಯಮ್ ಆದರೆ ಒಂದು ಪ್ಯಾರ ಆದರೆ ಸಾಕಾಗುತ್ತೆ, 4-5 ಲೈನು. ಇನ್ನು ಲೆಸನ್ ಆದ್ರೂ ಅಷ್ಟೇನೆ, 1 ಪ್ಯಾರ 2 ಪ್ಯಾರದಲ್ಲಿ ಆ ಲೆಸನ್ ಡೆಪ್ತ್ ಹೇಗಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಲ್ಯಾಂಗ್ವೇಜ್ ಆದರೆ ನೀವು ರೀಡರ್ಸ್ನ ಅಥವಾ ಟೆಕ್ಸ್ಟ್ ಬುಕ್ನ ರೀಡ್ ಮಾಡಬೇಕು. ಅದರ್ ಸಬ್ಜೆಕ್ಟ್ ಆದರೆ ಟೆಕ್ಸ್ಟ್ ಬುಕ್ನ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ, ಯೂಸ್ ಮಾಡೋದಕ್ಕೆ ಹೋಗಬೇಡಿ. ನೀವು ನೋಡ್ತಿದ್ದಾಗೆ ಮಕ್ಕಳು ಬುಕ್ನ ನೋಡ್ತಾರೆ, ಅಲ್ಲಿಗೆ ಕಂಪ್ಲೀಟಾಗಿ ಅಲ್ಲಿ ಕಾನ್ಸಂಟ್ರೇಷನ್ ಬಿಲ್ಡ್ ಆಗಲ್ಲ, ಆಯಿತಾ? ಸೊ ಇದಿಷ್ಟು ನೆಕ್ಸ್ಟ್. ಇದಾದಮೇಲೆ ನಾನು ಲೆಸನ್ನ ಮೇನ್ ಪಾರ್ಟ್ಗೆ ಬರ್ತೀನಿ. ಮೇನ್ ಪಾರ್ಟ್ಗೆ ಬಂದಮೇಲೆ ಫಾರ್ ಎಕ್ಸಾಂಪಲ್ ನಾನು ಫ್ಯಾಮಿಲಿ ಅಂತ ತಗೊಂಡ್ರೆ, ಓಕೆ ಫ್ಯಾಮಿಲಿ ಅಂದರೆ ಏನು ಇದನ್ನೆಲ್ಲ ಕೇಳ್ತೀನಿ. ಮಕ್ಕಳು ಆನ್ಸರ್ ಹೇಳ್ಬೋದು, ಹೇಳ್ದೇನೂ ಇರ್ಬೋದು. ಆದರೆ ಮಕ್ಕಳು ಕೊಡೋವಂಥ ಯಾವುದೇ ಆನ್ಸರ್ನ ಅದು ತಪ್ಪಾಗಿದ್ರೂ ಆ್ಯಸ್ ಅ ಟೀಚರ್ ಆಗಿ ನೀವು ಅದನ್ನು ತಪ್ಪು ಅಂತ ಹೇಳಬಾರ್ದು. ಓಕೆ, ಸೊ ಅದರ ಬದಲು ಆನ್ಸರ್ ಕೊಡೋ ಮಗುನ ಎಂಕರೇಜ್ ಮಾಡಬೇಕು. ಓಕೆ, ಈ ಆನ್ಸರ್ಗಿನ್ನ ಇನ್ನೊಂದು ಸ್ವಲ್ಪ ರಿಲೇಟೆಡ್ ಆಗಿ ಹೇಳ್ಬೋದಾ, ಈ ಥರ ಕೇಳ್ಬೋದೇ ಹೊರತು ರಾಂಗ್, ತಪ್ಪೋದು, ಬೇರೆ ಆನ್ಸರ್ ಹೇಳು, ಅದಲ್ಲ ಆನ್ಸರ್ ಅಂತ ನೀವು ಅಂದ್ಕೊಳ್ಳೋ ಹಾಗೆ ಇಲ್ಲ. ಆಮೇಲೆ ಒಂದು ಕ್ವೆಶನ್ಗೆ ಮಕ್ಕಳು 40 ಮಕ್ಕಳಿದ್ರೆ ಅವರು 40 ಥರ ಆನ್ಸರ್ನ ಕೊಡ್ತಾರೆ. ಅವರವರ ದೃಷ್ಟಿನಲ್ಲಿ ಅದು ಕರೆಕ್ಟಾಗಿರುತ್ತೆ. ಸೊ ಹಾಗಾಗಿ ನೀವು ಯಾವುದೇ ಮಗುನು ನಿನ್ನ ಆನ್ಸರ್ ತಪ್ಪು ಅಂತ ಹೇಳೋ ಹಾಗಿಲ್ಲ, ಅದು ಮಗುನ ಡಿಸ್ಕರೇಜ್ ಮಾಡಿದ ಹಾಗೆ. ಸೊ ಸೈಕಾಲಜಿ ಪ್ರಕಾರ ಮಗುಗೆ ಆ ಥರ ಹೇಳೋ ಹಾಗಿಲ್ಲ. ಅದ್ರ ಬದಲು ಓಕೆ ಇನ್ನೂ ಟ್ರೈ ಮಾಡು, ಇನ್ನೊಂದು ಆನ್ಸರ್ ಏನಾದರೂ ಹೇಳ್ಬೋದಾ ನೋಡು, ಈ ಥರ ಮಗುನ ನೀವು ಇನ್ನೂ ಎಂಕರೇಜ್ ಮಾಡಬೇಕು, ಆಯಿತಾ? ಸೊ ಇದನ್ನೊಂದನ್ನು ನೀವು ಫಾಲೋ ಮಾಡಬೇಕು. ಉಳಿದಂತೆ ಟೀಚ್ ಮಾಡುವಾಗ ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ನ ಯೂಸ್ ಮಾಡ್ತೀವಿ, TLM ಅಂತ. ಡೆಮೋ ಕೊಡೋದಕ್ಕೆ ಹೋಗೋದಾಗ ನಾವು ಲರ್ನಿಂಗ್ ಮೆಟೀರಿಯಲ್ಸ್ ಯೂಸ್ ಮಾಡೋಕ್ಕಾಗಲ್ಲ. ಅಂದರೆ ಒಂದಷ್ಟು ಫ್ಲ್ಯಾಶ್ ಕಾರ್ಡ್ಸ್ ಎಲ್ಲ ಮಾಡಿ ಡಿಫ್ರೆಂಟ್ ಸೈಜಲ್ಲಿ ಕಟ್ ಮಾಡಿ ಮಕ್ಕಳಿಗೆ ಅದ್ರ ಮೇಲೆ ಕ್ವೆಶನ್ ಬರೆದು ಕೊಟ್ಟರೆ ಅವ್ರು ಆನ್ಸರ್ ಮಾಡ್ತಾರೆ. ಸೊ ಇದೆಲ್ಲ ಮಾಡೋದಕ್ಕಾಗಲ್ಲ. ಬಟ್ ನಾವು ನಮ್ಮ ಟೀಚಿಂಗ್ಗೆ ಬೇಕಾದಂತೆ ಚಾರ್ಟ್ ಏನಾದರೂ ಇದ್ದರೆ ಅದನ್ನು ರೆಡಿ ಮಾಡ್ಕೊಂಡು ಹೋಗ್ಬೋದು. ಸೊ ಚಾರ್ಟ್ನ ಅಪಿಯರೆನ್ಸ್ ಹೇಗಿರಬೇಕು, ನೀವು ಒಂದು ಚಿಕ್ಕ ಒಂದು ಶೀಟಲ್ಲಿ ಬರ್ಕೊಂಡು ಬಂದು ಅದನ್ನು ಹಿಂಗೆ ಹಿಡ್ಕೊಂಡು ತೋರಿಸೋದು, ಅಥವಾ ಬೋರ್ಡ್ ಮೇಲೆ ಹಿಂಗೆ ಇಟ್ಕೊಂಡು ನಿಮಗೆ ಕಷ್ಟ ಆಗೋ ಥರ ತೋರಿಸೋದು, ಹಾಗೆಲ್ಲ ಮಾಡ್ಕೋಬಾರ್ದು. ನೀವೇನು ತಗೊಂಡೋಗಿರ್ತೀರ ಟೀಚ್ ಮಾಡೋದಕ್ಕೆ ಒಂದು ಟೀಚಿಂಗ್ ಏಡ್, ಫಾರ್ ಎಕ್ಸಾಂಪಲ್ ಚಾರ್ಟ್ ಅಥವಾ ಇನ್ನೇನಾದರೂ ಆಗಿರ್ಬೋದು, ಅದರ ಡಿಸ್ಪ್ಲೇ ಕರೆಕ್ಟಾಗಿರಬೇಕು, ಆಯಿತಾ? ಸೊ ಅದನ್ನು ನೀವು ಗಮನದಲ್ಲಿ ಇಟ್ಕೊಳ್ಳಿ. ಈಗೆಲ್ಲ ದೊಡ್ಡ ಸ್ಕೂಲ್ಗಳಲ್ಲಿ PPTನ ಯೂಸ್ ಮಾಡ್ತಾರೆ, ನಮ್ಮ ಸ್ಕೂಲಲ್ಲೂ PPT ಯೂಸ್ ಮಾಡ್ತಾರೆ. ಬಟ್ ಎಲ್ಲ ಸ್ಕೂಲಲ್ಲೂ ಆ ಫೆಸಿಲಿಟಿ ಇರಲ್ಲ. ಹಾಗಾಗಿ ನಿಮ್ಮ ಲೆಸನ್ಗೆ ಸಂಬಂಧಪಟ್ಟಾಗೆ ಒಂದು ಚಾರ್ಟನ್ನು ನೀವು ರೆಡಿ ಮಾಡಿಕೊಂಡ್ರೆ ಬೆಟರ್. ಆ ಚಾರ್ಟನ್ನು ತೋರಿಸೋ ರೀತಿನೂ ಸಹ ಕರೆಕ್ಟಾಗಿರಬೇಕು. ಸೊ ಅದನ್ನು ನೀವು ಗಮನದಲ್ಲಿ ಇಟ್ಕೊಳ್ಳಿ. ಹೇಗೇಗೋ ಇಟ್ಕೊಂಡು ಹೀಗೆಲ್ಲ ಇಟ್ಕೊಂಡು
ಇಟ್ಕೊಂಡು ನೀವೇ ಕಷ್ಟಪಟ್ಕೊಂಡು ನೀವು ಹಿಂತಿರುಗಿದ ತಕ್ಷಣ ಅದು ಬಿದೋಗೋದು ಆ ಥರ ಎಲ್ಲ ಮಾಡ್ಕೋಬಾರ್ದು. ನೀಟಾಗಿ ಇಟ್ಟು ಅದನ್ನು ಡಿಸ್ಪ್ಲೇ ಮಾಡೋ ಥರ ವ್ಯವಸ್ಥೆನ ನೀವೇ ಮಾಡ್ಕೋಬೇಕು ಆಯಿತಾ. ಇದೆಲ್ಲ ಕೌಂಟ್ ಆಗುತ್ತೆ. ಅದಾದಮೇಲೆ ಬ್ಲ್ಯಾಕ್ ಬೋರ್ಡ್ ಯೂಸೇಜ್ ಹೇಗಿರಬೇಕು, ಬ್ಲ್ಯಾಕ್ ಬೋರ್ಡನ್ನು ಯೂಸ್ ಮಾಡುವಾಗ ನೀವು ಸ್ಟಾರ್ಟಿಂಗ್ ರೈಮ್ ಹೇಳ್ಕೊಡ್ತಿರಲ್ವ, ಅದಾದ ತಕ್ಷಣವೇ ನೀವು ಸೆಂಟರಲ್ಲಿ ಒಂದು ಲೈನನ್ನು ಹಾಕಬೇಕು ಬ್ಲ್ಯಾಕ್ ಬೋರ್ಡಿಗೆ. ಸೊ ಹಾಕಿ 1 by 1 ಪಾಯಿಂಟ್ಸನ್ನು ನೀವು ಬರಿತಾ ಹೋಗಬೇಕು. ಈ ಪೋರ್ಷನ್ ಮುಗಿದ ತಕ್ಷಣ ಆ ಪೋರ್ಷನ್. ಸೊ ಈ ಥರ ಬರ್ಕೋತಾ ಹೋಗಬೇಕು. ಮತ್ತು ಮಕ್ಕಳ ಪ್ರೀ ನಾಲೆಡ್ಜ್ ಚೆಕ್ ಮಾಡುವಾಗ ಮಕ್ಕಳು ಕೊಟ್ಟ ಆನ್ಸರ್ ಏನಾದರೂ ರಿಲೇಟೆಡ್ ಆಗಿದ್ದರೆ, ಕರೆಕ್ಟ್ ಆಗಿದ್ದರೆ ಅದನ್ನು ಬೋರ್ಡ್ ಮೇಲೆ ಬರಿತಾ ಹೋಗ್ಬೇಕು ನೀವು. ಆವಾಗ ಮಕ್ಕಳಿಗೆ ಇನ್ನೂ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ. ನಾನು ಹೇಳಿದ್ದನ್ನು ಟೀಚರ್ ಬರಿತಾ ಇದ್ದಾರೆ ಅಂತ ಮತ್ತೆ ಆನ್ಸರ್ ಮಾಡೋದಕ್ಕೆ ಶುರು ಮಾಡ್ತವೆ, ಥಿಂಕ್ ಮಾಡೋದಕ್ಕೆ ಶುರು ಮಾಡ್ತವೆ. ಹಾಗಾಗಿ ನೀವು ರಿಲೇಟೆಡ್ ಆನ್ಸರ್ಸ್ನ ಬೋರ್ಡ್ ಮೇಲೆ ಬರಿತಾ ಹೋಗಬೇಕು ಆಯಿತಾ. ಸೊ ಇದಾದಮೇಲೆ ಲೆಸನ್ ಸ್ಟಾರ್ಟ್ ಆದಾಗ ಅದನ್ನೆಲ್ಲ ರಬ್ ಮಾಡಿ ಮಕ್ಕಳ ಬಾಯಲ್ಲಿ ಲೆಸನ್ ನೇಮ್ ಬಂದರೆ ಅಥವಾ ಬರದೇ ಇದ್ರೂ ಒಂದು 3-4 ಕ್ವೆಶನ್ ಆದಮೇಲೆ ಲೆಸನ್ ನೇಮನ್ನು ಬರೆದು ಆನಂತರ ನೀವು ಟೀಚ್ ಮಾಡ್ತಾ ಹೋಗ್ತೀರಾ. ಟೀಚ್ ಮಾಡುವಾಗಲೂ ಅಷ್ಟೇನೆ ನಾನು ಆಗಲೇ ಹೇಳಿದಾಗೆ ನಾನು ಆರ್ ಫ್ಯಾಮಿಲಿ ಅನ್ನೋ ಟಾಪಿಕ್ನ ತೊಗೊಂಡಿದ್ದೀನಿ. ಹಾಗಿದ್ರೆ ಫ್ಯಾಮಿಲಿ ಅಂದರೆ ಏನು ಫಸ್ಟು ಒಂದು ಸಾರಿ ಎಕ್ಸ್ಪ್ಲೈನ್ ಮಾಡ್ತೀರಾ, ಮಕ್ಕಳ ಹತ್ರ ಎಕ್ಸಾಂಪಲ್ಸ್ನ ಕೇಳ್ತೀರಾ, ಹೇಳ್ತಾರೆ ಮಕ್ಕಳು ಫ್ಯಾಮಿಲಿ ಅಂದರೆ ಏನು, ಅವ್ರಿಗೇನು ಅನಿಸುತ್ತೆ ಅದನ್ನು ಹೇಳ್ತಾರೆ. ಅದಾದಮೇಲೆ ಎಕ್ಸಾಕ್ಟ್ ಆನ್ಸರನ್ನು ನೀವು ಬೋರ್ಡ್ ಮೇಲೆ ಬರೀಬೇಕು, ಇದು ಫ್ಯಾಮಿಲಿ ಅಂದರೆ ಅಂತ ಬರೆದು ಆನಂತರ ನೆಕ್ಸ್ಟು ಟೈಪ್ಸ್ ಆಫ್ ಫ್ಯಾಮಿಲಿ ಬರುತ್ತೆ. ಟೈಪ್ಸ್ ಆಫ್ ಫ್ಯಾಮಿಲಿನಲ್ಲಿ ಪ್ರೈಮರಿ ಲೆವೆಲ್ಗಾದರೆ 2 ಟೈಪ್ಸ್ನ ನಾವು ನೋಡ್ತೀವಿ, ಒಂದು ನ್ಯೂಕ್ಲಿಯರ್ ಫ್ಯಾಮಿಲಿ ಮತ್ತೊಂದು ಜಾಯಿಂಟ್ ಫ್ಯಾಮಿಲಿ. ಅದನ್ನು ಹೇಳಿ ಮಕ್ಕಳ ಹತ್ರ ಒಂದು 2 ಸಾರಿ 3 ಸಾರಿ ಹೇಳಿಸಿ ಆನಂತರ ಅದನ್ನು ಸಹ ನೀವು ಬರಿಬೇಕು. ಮೇನ್ ಪಾಯಿಂಟ್ಸ್ ಏನಿದೆ ಅದನ್ನ ಬ್ಲ್ಯಾಕ್ ಬೋರ್ಡ್ ಮೇಲೆ ನೀಟಾಗಿ ಬರ್ಕೊಂಡು ಹೋಗಬೇಕು. ನಾನಿಲ್ಲಿ ಜಸ್ಟ್ ಒಂದು ಟಾಪಿಕನ್ನು ಎಕ್ಸಾಂಪಲ್ ಆಗಿ ಕೊಡ್ತಾ ಇದ್ದೀನಿ ನಿಮಗೆ. ಸೊ ನ್ಯೂಕ್ಲಿಯರ್ ಫ್ಯಾಮಿಲಿ ಅಂದರೆ ಏನು, ಜಾಯಿಂಟ್ ಫ್ಯಾಮಿಲಿ ಅಂದರೆ ಏನು. ಸೊ ಇದಿಷ್ಟನ್ನು ಬರೆದಾದ್ಮೇಲೆ ಅವರ ಮನೆಯಲ್ಲಿ ಯಾರಾದರೂ ಅವರ ಸರೌಂಡಿಂಗಲ್ಲಿ ಎಕ್ಸಾಂಪಲ್ಸ್ ಇದೆಯಾ, ನ್ಯೂಕ್ಲಿಯರ್ ಫ್ಯಾಮಿಲಿಗೆ ಎಕ್ಸಾಂಪಲ್ ಇದೆಯಾ, ಜಾಯಿಂಟ್ ಫ್ಯಾಮಿಲಿಗೆ ಎಕ್ಸಾಂಪಲ್ ಇದೆಯಾ ಕೇಳಿದಾಗ ಡೆಫಿನೆಟಾಗಿ ಮಕ್ಕಳೇ ಹೇಳ್ತಾರೆ. ಅಲ್ಲಿಗೆ ಆ ಕಾನ್ಸೆಪ್ಟ್ ಕಂಪ್ಲೀಟಾಗಿ ಮಕ್ಕಳ ತಲೆಗೆ ಹೋಗಿದೆ ಅಂತ ಅರ್ಥ. ಸೊ ಇದಾದಮೇಲೆ ನಾನಿವತ್ತು ಫ್ಯಾಮಿಲಿ ಅಂದರೆ ಏನು, ಟೈಪ್ಸ್ ಆಫ್ ಫ್ಯಾಮಿಲಿ ಇಷ್ಟನ್ನೇ ಕಲಿಸ್ಬೇಕಂತ ಅಂದ್ಕೊಂಡಿದ್ದೆ, ಕಲಿಸಿದ್ದೀನಿ. ಇವಾಗ ನೆಕ್ಸ್ಟ್ ಏನು ಮಾಡಬೇಕು, ಕನ್ಕ್ಲೂಷನ್ಗೆ ಬರ್ತೀವಿ. ಸೊ ಫ್ಯಾಮಿಲಿ ಅಂದರೆ ಏನು, ಟೈಪ್ಸ್ ಆಫ್ ಫ್ಯಾಮಿಲಿ ಯಾವ್ದು, ನ್ಯೂಕ್ಲಿಯರ್ ಫ್ಯಾಮಿಲಿ ಆ್ಯಂಡ್ ಜಾಯಿಂಟ್ ಫ್ಯಾಮಿಲಿ. ನ್ಯೂಕ್ಲಿಯರ್ ಫ್ಯಾಮಿಲಿ ಅಂದರೆ ಏನು, ಜಾಯಿಂಟ್ ಫ್ಯಾಮಿಲಿ ಅಂದರೆ ಏನು ಅಂತ ಮತ್ತೊಂದು ಸಾರಿ ನೀವು ಶಾರ್ಟ್ ಆಗಿ ಹೇಳಿ ಅದನ್ನು ಅಲ್ಲಿಗೆ ಕನ್ಕ್ಲೂಡ್ ಮಾಡ್ತೀರಾ. ಸೊ ಉಳಿದಂಥ ಟಾಪಿಕನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಕಲಿಯೋಣ ಅಂತ ಹೇಳಿ ಅಲ್ಲಿಗೆ ಎಂಡ್ ಮಾಡ್ತೀರಾ. ಅದಾದ ನಂತರ ನೆಕ್ಸ್ಟು ಇವ್ಯಾಲ್ಯುವೇಷನ್ ಮಾಡಬೇಕು ಮಕ್ಕಳನ್ನು. ಅವರು ಎಷ್ಟು ಮಟ್ಟಿಗೆ ಕಲ್ತಿದ್ದಾರೆ ಅಂತ ಚೆಕ್ ಮಾಡೋದಕ್ಕೆ ಕಂಪ್ಲೀಟಾಗಿ ಬ್ಲ್ಯಾಕ್ ಬೋರ್ಡನ್ನು ರಬ್ ಮಾಡಿ ಒಂದು 3 ಜನರನ್ನು ನೀವು ಕ್ವೆಶನ್ ಕೇಳಬೇಕು. ಅದರಲ್ಲಿ ಚೆನ್ನಾಗಿ ಓದೋ ಮಗುನೂ ಇರಬೇಕು, ತುಂಬ ಡಲ್ ಅಂತ ಅನಿಸೋ ಮಗುನೂ ಇರಬೇಕು, ಒಂದು ಮಿಡಲಲ್ಲಿರುವಂಥ ಮಗುನೂ ಇರಬೇಕು. ಆ ಥರ ನೀವು ಚೂಸ್ ಮಾಡಿ ಮಕ್ಕಳ ಫೇಸಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾರಿಗೆ ಆನ್ಸರ್ ಗೊತ್ತಿದೆ ಗೊತ್ತಿಲ್ಲ ಅಂತ. ಹಾಗಂತ ಮಗುನ ಎದ್ದು ನಿಲ್ಲಿಸಿ ಅವಮಾನ ಮಾಡೋದಲ್ಲ, ಅಟ್ಲೀಸ್ಟ್ ಆ ಮಗು ಬಾಯಲ್ಲಿ ಏನಾದರೂ ಬರಲಿಕ್ಕೆ ಟ್ರೈ ಮಾಡಬೇಕು. ಸೊ ಈ ಥರ ಮಾಡಿ ಒಂದು ಲೆಸನನ್ನು ನಾವು ಕಂಪ್ಲೀಟಾಗಿ ಮುಗಿಸ್ಬೇಕಾಗತ್ತೆ. 40 ಮಿನಿಟಲ್ಲಿ ಇದಿಷ್ಟು ಮಾಡಬೇಕು. 6 ಸ್ಟೆಪ್ಸ್ ಇರುತ್ತೆ. ಫಸ್ಟು ಮಕ್ಕಳನ್ನ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಆ್ಯಕ್ಟಿವಿಟಿ ಬೇಸ್ ರೈಮ್ಸ್ ಅಥವಾ ಸ್ಟೋರಿ ಹೇಳ್ತೀವಿ. ನೆಕ್ಸ್ಟು ಟಾಪಿಕ್ಗೆ ಸಂಬಂಧಪಟ್ಟಾಗೆ ಮಕ್ಕಳ ಪ್ರೀ ನಾಲೆಡ್ಜನ್ನು ಚೆಕ್ ಮಾಡಿ ಆನಂತರ ನಾವು ಲೆಸನ್ಗೆ ಹೋಗ್ತೀವಿ. ಲೆಸನ್ ಆದಮೇಲೆ ಕನ್ಕ್ಲೂಷನ್ನ ಕೊಟ್ಟು ಆನಂತರದಲ್ಲಿ ಮಗು ಎಷ್ಟು ಮಟ್ಟಿಗೆ ಕಲ್ತಿದೆ ಅಂತ ಇವ್ಯಾಲ್ಯುವೇಷನ್ನ ಮಾಡ್ತೀವಿ. ಅಟ್ ಲಾಸ್ಟಲ್ಲಿ ಲೆಸನ್ಗೆ ಸಂಬಂಧಪಟ್ಟಂತೆ ಹೋಮ್ವರ್ಕ್ನ ಕೊಡೋದು. ಇದು ಕಂಪ್ಲೀಟಾಗಿ ನಾವು ಫಾಲೋ ಮಾಡುವಂಥ ರೂಲ್. ಇದಿಷ್ಟನ್ನು ನಾವು ಫಾಲೋ ಮಾಡಬೇಕು. ಹಾಗೆಯೇ ನಾವು ಎಕ್ಸಾಂಪಲ್ ಏನು ಕೇಳ್ತೀವಿ ಅದನ್ನು ಅಪ್ಲಿಕೇಬಲ್ ಲೆವೆಲ್ ಅಂತ ಕರಿತೀವಿ. ಅದು 5th ಸ್ಟೆಪ್ ಆಗುತ್ತೆ. ಲೆಸನ್ ಎಲ್ಲ ಆದಮೇಲೆ ಎಕ್ಸಾಂಪಲ್ ಕೇಳ್ತೀವಲ್ವ, ನ್ಯೂಕ್ಲಿಯರ್ ಫ್ಯಾಮಿಲಿ, ಜಾಯಿಂಟ್ ಫ್ಯಾಮಿಲಿ ಯಾರಿದ್ದಾರೆ ನಿಮ್ಮ ಸರೌಂಡಿಂಗ್ಸು, ಆ ಥರ ಮಕ್ಕಳ ಹತ್ರನೇ ಎಲ್ಲನೂ ಹೇಳಿಸೋದನ್ನು ಅಪ್ಲಿಕೇಬಲ್ ಲೆವೆಲ್ ಅಂತ ಕರಿತೀವಿ. ಅದಾದಮೇಲೆ ಇವ್ಯಾಲ್ಯುವೇಷನ್ ಆಗುತ್ತೆ. ಇದು ಟೀಚಿಂಗಲ್ಲಿ ಫಾಲೋ ಮಾಡಬೇಕಾಗಿರುವಂಥ 6 ಸ್ಟೆಪ್ಸ್. ಇದಿಷ್ಟನ್ನು ನೀವು ಫಾಲೋ ಮಾಡಿದ್ರೆ ಅಲ್ಲಿಗೆ ನೀವು ಸೆಲೆಕ್ಟೆಡ್ ಅಂತಲೇ ಅರ್ಥ. ಇದಿಷ್ಟೆಲ್ಲ ಮಾಡುವಾಗ ನಿಮ್ಮ ಫೇಸಲ್ಲಿ ಯಾವುದೇ ಕಾರಣಕ್ಕೂ ಕಾನ್ಫಿಡೆನ್ಸ್ ಲೋ ಆಗಬಾರ್ದು, ಯಾವಾಗಲೂ ಕಾನ್ಫಿಡೆಂಟ್ ಆಗಿರಬೇಕು. ಹಾಗಂತ ಓವರ್ ಕಾನ್ಫಿಡೆನ್ಸು ಇರಬಾರ್ದು. ಕೆಲವ್ರಿಗೇನು ಅಂದರೆ ನಾನೇ ಎಲ್ಲನೂ ಹೇಳ್ಕೊಡ್ತೀನಿ ಮಕ್ಕಳಿಗೆ ಏನೂ ಗೊತ್ತಿಲ್ಲ ಅಂತ ಬರ್ತಾರೆ, ಹಾಗೂ ಇರಬಾರ್ದು. ಅಥವಾ ಅಯ್ಯೋ ಎಲ್ಲ ಇಂಗ್ಲೀಷ್ ಮೀಡಿಯಮ್ ಮಕ್ಕಳು ನನಗೇನೂ ಗೊತ್ತಿಲ್ಲ ಅಂತ ಆ ಥರನೂ ಇರಬಾರ್ದು. ಸೊ ಮಕ್ಕಳಿಗೇನು ಗೊತ್ತಿದೆಯೋ ಅದನ್ನು ನಾನು ಕಲಿತೀನಿ, ನನಗೆ ಗೊತ್ತಿರೋದನ್ನು ಮಕ್ಕಳಿಗೆ ಕಲಿಸ್ತೀನಿ ಅನ್ನೋ ಒಂದು ಮೆಂಟಾಲಿಟಿಯಿಂದ ಬಂದು ಜಾಬ್ ಆಗುತ್ತೋ ಬಿಡುತ್ತೋ ಸೆಕೆಂಡ್ರಿ, ಫಸ್ಟ್ ನಾನು ಏನು ತಿಳ್ಕೊಂಡು ಬಂದಿದ್ದೀನೋ ಅದನ್ನು ಇವತ್ತು ಹೇಳಬೇಕು ಅನ್ನೋ ಅಷ್ಟನ್ನು ತಲೆಯಲ್ಲಿ ಇಟ್ಕೊಂಡು ಬಂದರೆ ಡೆಫಿನೆಟಾಗಿ ಒಂದು ಒಳ್ಳೆ ರೀತಿಯ ಡೆಮೋ ನಿಮ್ಮಿಂದ ಹೊರಗೆ ಬರುತ್ತೆ. ಆ್ಯಂಡ್ ಡೆಫಿನೆಟಾಗಿ 99% ನೀವು ಸೆಲೆಕ್ಟ್
ಸೆಲೆಕ್ಟ್ ಆಗ್ತೀರಾ. ಸೊ ನೀವು ಲ್ಯಾಂಗ್ವೇಜ್ ಬಗ್ಗೆ ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೋಬೇಡಿ. ಅಟ್ಲೀಸ್ಟ್ ಆ 40 ಮಿನಿಟಲ್ಲಿ ಮಕ್ಕಳ ಜೊತೆ ಇಂಟ್ರ್ಯಾಕ್ಟ್ ಮಾಡೋ ಅಷ್ಟು ನೀವು ನಾಲೆಡ್ಜನ್ನು ಇಂಪ್ರೂವ್ ಮಾಡಿಕೊಂಡ್ರೆ ಸಾಕು. ಆನಂತರ ಹೋಗ್ತಾ ಹೋಗ್ತಾ ನೀವೇ ಆ ಸರೌಂಡಿಂಗ್ಸ್ಗೆ ತಕ್ಕ ಹಾಗೆ ಲ್ಯಾಂಗ್ವೇಜು ಕಲಿತೀರಾ ಮತ್ತು ಅಲ್ಲಿ ಮಿಂಗಲ್ ಆಗೋದಕ್ಕೂ ಸಾಧ್ಯ ಆಗುತ್ತೆ. ಸೊ ಈ ವಿಡಿಯೋನ ತುಂಬ ಜನ ನೀವು ಕೇಳಿದ್ದಕ್ಕೋಸ್ಕರ ನಾನಿವತ್ತು ಡೆಮೋ ಕೊಡೋದು ಹೇಗೆ ಅಂತ ನನಗೆ ತಿಳಿದ ಮಟ್ಟಿಗೆ ನಾನಿವತ್ತು ತಿಳಿಸಿದ್ದೀನಿ. ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.